ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾವು ಬೆಸ್ಟ್ ಮ್ಯೂಚುವಲ್ ಫಂಡ್ ಫಾರ್ ದ ಇಯರ್ 2024 ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನಾನು ತುಂಬಾ ಸಿಂಪಲ್ ಆಗಿ ಇರಬೇಕು ಅಂತ ಹೇಳಿ ಇದನ್ನು ಬೇಸ್ಡ್ ಆನ್ ದ ರಿಸ್ಕ್ ಕ್ಯಾಟಗರಿ ನಾನು ಡಿಫರೆಂಟ್ ಟೈಪ್ಸ್ ಆಗಿ ನಾನು ಇದನ್ನ ಡಿವೈಡ್ ಮಾಡಿದ್ದೀನಿ. ಸೊ ದಟ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ದಿಸ್ ಕಮಿಂಗ್ ವಿಡಿಯೋ. ಸೊ ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಎಲ್ಲರಿಗೂ ಅಪ್ಲಿಕೇಬಲ್ ಆಗಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಬೇರೆ ಬೇರೆ ರಿಸ್ಕ್ ಕ್ಯಾಟಗರಿ ಆಗಿ ನಾನು ಇದನ್ನ ಡಿವೈಡ್ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್, ಫ್ರಮ್ ದ ಏಜ್ of 25 to 35 they can take a very high risk. This is first group, and second group is from the age of 35 to 45 they can take the medium risk, and the last is like above 45. So ನೀವೇನಾದ್ರೂ 45 ವರ್ಷಗಳಿಂದ ಮೇಲೆ ಇದ್ರೆ so you can take only medium risk. This is general my opinion. So ನೀವು ಈ ಕ್ರೈಟೇರಿಯಾದಲ್ಲಿ ಇರ್ತಿದ್ರೆ ನೀವು ಈ ಫಂಡ್ ಗಳನ್ನ ಫಾಲೋ ಮಾಡಬಹುದು, ಈ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಬಹುದು. ಬಟ್ ಇಫ್ ಯು ಆರ್ above the age of 45 and if you have the capability to take more risk, you can go with a mid and small cap mutual fund. So let's move to our first category of mutual fund, that is large cap fund. Large cap fund ಗಳಲ್ಲಿ ಯಾವುದೇ ರೀತಿಯ ಫಂಡ್ ಗಳನ್ನು ನಾನು ಇಲ್ಲಿ ನಿಮಗೆ ರೆಕಮೆಂಡ್ ಮಾಡಿಲ್ಲ. ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಲಾರ್ಜ್ ಕ್ಯಾಪ್ ಫಂಡ್ಸ್, ಜಸ್ಟ್ ಗೋ ವಿತ್ ಇಂಡೆಕ್ಸ್ ಫಂಡ್ಸ್. ನಾವು ಬೇರೆ ಯಾವ ಮ್ಯೂಚುವಲ್ ಫಂಡ್ ಹೌಸ್ ಗಳನ್ನು ನಾವು ಇಲ್ಲಿ ಸೆಲೆಕ್ಷನ್ ಮಾಡೋದು ಬೇಡ. ಯಾಕೆ ಅಂದ್ರೆ ಮೆಜಾರಿಟಿ ಆಫ್ ದ ಲಾರ್ಜ್ ಕ್ಯಾಪ್ ಫಂಡ್ಸ್ ಆರ್ ನಾಟ್ ಏಬಲ್ ಟು ಬೀಟ್ ದ ಇಂಡೆಕ್ಸ್ ಫಂಡ್ಸ್. ಸೊ ನೀವೇನಾದ್ರೂ ಸ್ವಲ್ಪ ಮೀಡಿಯಂ ಅಥವಾ ಲೋ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇದ್ದು ನೀವು ಲಾರ್ಜ್ ಕ್ಯಾಪ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ಕೊಂಡಿದ್ರೆ ನೀವು ಸಿಂಪ್ಲಿ ಇಂಡೆಕ್ಸ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಇಂಡೆಕ್ಸ್ ಫಂಡ್ ಯಾಕಪ್ಪ ಅಂತಂದ್ರೆ ಇಟ್ ಇಸ್ ಜಸ್ಟ್ ಎ ಕಾಪಿ ಆಫ್ ದ ಇಂಡೆಕ್ಸ್ ಅಂಡ್ ಇಟ್ ಹ್ಯಾಸ್ ವೆರಿ ಲೆಸ್ ಎಕ್ಸ್ಪೆನ್ಸ್ ರೇಷಿಯೋ ಅಂಡ್ ಮಿನಿಮಮ್ ಟ್ರ್ಯಾಕಿಂಗ್ ಎರರ್ ಇರುವ ಇಂಡೆಕ್ಸ್ ಫಂಡ್ ಗಳನ್ನು ನೀವು ಸೆಲೆಕ್ಟ್ ಮಾಡಿ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಇಫ್ ಯು ಕ್ಯಾನ್ ಸೆಲೆಕ್ಟ್ ಎನಿ ಇಂಡೆಕ್ಸ್ ಫಂಡ್ ದಟ್ ಇಸ್ irrespective of any mutual fund, that will be fine, no problem at all. So to conclude, from large cap fund there will not be any recommendations from my side because I select only index fund if I wanted to invest in the large cap criteria. Friends, ನಿಮ್ಗೇನಾದ್ರೂ ಯಾವ್ದಾದ್ರು ಬೆಸ್ಟ್ ಇಂಡೆಕ್ಸ್ ಫಂಡ್ ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಆಲ್ರೆಡಿ ಮ್ಯೂಚುವಲ್ ಫಂಡ್ ಮೇಲೆ ವಿಡಿಯೋಸ್ ಗಳನ್ನ ಮಾಡಿದ್ರೆ ನೀವು ಅದರ ಲಿಂಕ್ ಅನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ದಯವಿಟ್ಟು ಚೆಕ್ಔಟ್ ಮಾಡಿ, ನಿಮಗೆ ಅನುಕೂಲವಾಗಿರುವ ಸೂಟಬಲ್ ಬೆಸ್ಟ್ ಇಂಡೆಕ್ಸ್ ಫಂಡ್ ಗಳನ್ನ ನೀವು ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಕ್ಯಾಟಗರಿ ಇಸ್ ಇನ್ ದ ಮಿಡ್ ಕ್ಯಾಪ್ ಕ್ಯಾಟಗರಿ. ನಾನು ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಮಿಡ್ ಕ್ಯಾಪ್ ಅಲ್ಲಿ ಅಕಾರ್ಡಿಂಗ್ ಟು ಮೀ ಬೆಸ್ಟ್ ಮ್ಯೂಚುವಲ್ ಫಂಡ್ ಇಸ್ PGIM India Mid Cap Opportunity Fund Direct Plan Growth. So if you are selecting any mutual fund, you have to select only direct plans. So ಈ ಫಂಡ್ ಯಾಕೆ ಅಂತಂದ್ರೆ ಇದರದ ನೀವು ಎಕ್ಸ್ಪೆನ್ಸ್ ರೇಷಿಯೋ ಚೆಕ್ ಮಾಡಬಹುದು. ಜಸ್ಟ್ ಇಟ್ ಹ್ಯಾಸ್ ಓನ್ಲಿ 0.42 ಎಕ್ಸ್ಪೆನ್ಸ್ ರೇಷಿಯೋ ಅಂಡ್ ಫಂಡ್ ಸೈಜ್ ಇಸ್ 9,800 crores. ಯಾವ್ದಾದ್ರು ಮ್ಯೂಚುವಲ್ ಫಂಡ್ ಗಳನ್ನ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಫಂಡ್ ಸೈಜ್ ಕಡಿಮೆ ಇರಬೇಕು. ಯಾಕಂದ್ರೆ ಕಡಿಮೆ ಇದ್ದಷ್ಟು ಫಂಡ್ ಮ್ಯಾನೇಜರ್ಸ್ಗೆ ಅದನ್ನ ಮ್ಯಾನೇಜ್ ಮಾಡೋದು ಈಸಿ ಆಗಿರುತ್ತೆ. ಸೊ ಇಫ್ ಯು ಚೆಕ್ ಲಾಸ್ಟ್ 1 year ರಿಟರ್ನ್, ದಿಸ್ ಹ್ಯಾಸ್ ಗಿವನ್ 20%, and last 5 year return it has given 26% compounded annual growth. So ನೀವು ಇಲ್ಲಿ ಚೆಕ್ ಮಾಡಬಹುದು, it is continuously beating the index Nifty mid cap index. ಸೊ ಇನ್ನು ಇಲ್ಲಿ ಕೆಳಗೆ ಬಂದ್ರೆ ಇದರ ಈ ಫಂಡ್ ಹೌಸ್ ಯಾವ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಇಕ್ವಿಟಿ ಕ್ಯಾಟಗರಿ ಎಷ್ಟು, ಡೆಟ್ ಕ್ಯಾಟಗರಿ ಎಷ್ಟು, ಮತ್ತು ಅದರ್ಸ್ ನಲ್ಲಿ like others it will be have like bonds and all. So equity section ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಅದನ್ನೆಲ್ಲ ಇಲ್ಲಿ ನಾವು ನೋಡಬಹುದು. So if you have just medium risk and if you want to invest in this mid cap category, according to me I feel PGIM this fund is the best mutual fund in the mid cap category. Next we will move to small cap criteria of fund. ಸ್ಮಾಲ್ ಕ್ಯಾಪ್ ನಲ್ಲಿ ನನಗೆ ಎರಡು ಬೆಸ್ಟ್ ಮ್ಯೂಚುವಲ್ ಫಂಡ್ ಗಳು ಅನಿಸಿದ್ದು ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಇಸ್ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಅಂಡ್ ಅದರ್ ಇಸ್ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು, ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಏನಿದೆಲ್ಲ, ಇಟ್ ಹ್ಯಾಸ್ ಎ ಫಂಡ್ ಸೈಜ್ ಆಫ್ 11,000 crore ಅಂಡ್ ಎಕ್ಸ್ಪೆನ್ಸ್ ರೇಷಿಯೋ ಆಫ್ 0.77%. ಸೊ ಇದು ಒಂದು ಒಳ್ಳೆ ಫಂಡ್ ವಿಚ್ ಹ್ಯಾಸ್ ಗಿವನ್ ಕನ್ಸಿಸ್ಟೆಂಟ್ಲಿ very good return from the past many years. So ನೀವು 5 year returns ಅನ್ನ ಚೆಕ್ ಮಾಡಿದ್ರೆ so benchmark is 22 and this fund has given 33% return, and overall benchmark ಅನ್ನ ನೀವು ಚೆಕ್ ಮಾಡಿದಾಗ Nifty small cap has given just 12% return, whereas this fund has given 18.67 compounded annual growth. So if you want to invest in any of these small cap, both are good. So ಇಲ್ಲಿ ನೀವು ನಿಪಾನ್ ಅನ್ನ ಚೆಕ್ ಮಾಡಬಹುದು. ನಿಪಾನ್ ಕೂಡ in the last few years overall returns is 22% and the 5 year compounded annual growth is
29. This is insane, guys. Ishtondu returns bandre, it is very good because we are taking a huge risk to invest in these kind of funds. So just avoid, according to me, I will avoid Nippon India Small Cap Fund. ಯಾಕೆ ಅಂತಂದ್ರೆ ನೀವು ಇಫ್ ಈ ಕಂಪನಿಯ ಫಂಡ್ ಸೈಜ್ ಅನ್ನ ನೀವು ಚೆಕ್ ಮಾಡಿದಾಗ ಫ್ರೆಂಡ್ಸ್, ಇಟ್ ಹ್ಯಾಸ್ 41,000 crores ಫಂಡ್ ಸೈಜ್. ಅಂದ್ರೆ ಆ ಕಂಪನಿ ಕಡೆ ಅಷ್ಟೊಂದು ದುಡ್ಡಿದೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಎ ಫಂಡ್ ಮ್ಯಾನೇಜರ್ ಟು ಮ್ಯಾನೇಜ್ ದಟ್ ಕೈಂಡ್ ಆಫ್ ಅಮೌಂಟ್. ಸೊ ಐ ಹ್ಯಾವ್ ಇನ್ವೆಸ್ಟೆಡ್, ಇಫ್ ಐ ವಾಂಟೆಡ್ ಟು ಇನ್ವೆಸ್ಟ್, ಐ ವಿಲ್ ಡೈರೆಕ್ಟ್ಲಿ ಗೋ ವಿತ್ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್. ಯಾಕೆಂದ್ರೆ ಇದರದ್ದು ಪಾಸ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಒಳ್ಳೆಯ ಫಂಡ್ ಹೌಸ್, ಕನ್ಸಿಸ್ಟೆಂಟ್ಲಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನ ಬೀಟ್ ಮಾಡ್ತಾ ಬರ್ತಾ ಇದೆ. ಸೊ ನೀವು ಇಲ್ಲಿ ಕೆಳಗಡೆ ಬಂದ್ರೆ ರಿಟರ್ನ್ಸ್ ಅನ್ನ ಚೆಕ್ ಮಾಡಬಹುದು. ಮತ್ತು ಇದರ ಕೆಳಗಡೆ ಬಂದ್ರೆ ಈ ಕಂಪನಿ ಅಂದ್ರೆ ಈ ಫಂಡ್ ಹೌಸ್ ಯಾವ ಯಾವ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ, ಎಷ್ಟೊಂದು ಹೋಲ್ಡಿಂಗ್ಸ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಚೆಕ್ ಮಾಡಬಹುದು. ಸೊ ನೀವೇನಾದ್ರೂ ಸ್ವಲ್ಪ ರಿಸ್ಕ್ ಅಥವಾ ಹೈ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ನಿಮಗಿದ್ರೆ ನೀವು ಸ್ಮಾಲ್ ಕ್ಯಾಪ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅವರ್ ನೆಕ್ಸ್ಟ್ ಕ್ಯಾಟಗರಿ ಇಸ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಫ್ಲೆಕ್ಸಿ ಕ್ಯಾಪ್ ಫಂಡ್ ಗಳಲ್ಲಿ ಮೆಜಾರಿಟಿ ಆನ್ ದ ಬೆಸ್ಟ್ ಆಪ್ಷನ್ ಇಸ್ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಪರಾಗ್ ಪಾರಿಕ್, ನಾನು ಕೂಡ ಪರ್ಸನಲಿ ಈ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಫ್ರಮ್ ದ ಪಾಸ್ಟ್ 5 years ಐ ಆಮ್ ಕನ್ಸಿಸ್ಟೆಂಟ್ಲಿ ಕಂಟಿನ್ಯೂಂಗ್ಲಿ ಇನ್ವೆಸ್ಟಿಂಗ್ ಇನ್ ದಿಸ್ ಫಂಡ್. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ನಾನು ಈ ಕಂಪನಿ ಈ ಫಂಡ್ ಅನ್ನ ಯಾಕೆ ರೆಫರ್ ಮಾಡ್ತೀನಿ ಅಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ವೆರಿ ಲೋ, ಬಟ್ ಅಗೇನ್ fund size, this is too big. I am not sure how they will be performing in the future, but till now it is consistently giving very good returns. So ನೀವು ಇಲ್ಲಿ ಚೆಕ್ ಮಾಡಿದ್ರೆ 1 year it has given 34% of return and 2 year it is 13%. It's okay, it is not beaten the benchmark, it happens. And the 5 year it has 23% and overall return is 20%. So if you ನಿಮ್ಗೇನಾದ್ರೆ ಜಾಸ್ತಿ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇದ್ದು ನೀವು ಫ್ಲೆಕ್ಸಿ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ರೆ ಪರಾಗ್ ಪಾರಿಕ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಅಲಾಂಗ್ ವಿತ್ ಪರಾಗ್ ಪಾರಿಕ್ ಫಂಡ್ ಐ ಕ್ಯಾನ್ ಸಜೆಸ್ಟ್ ಯು ಕ್ಯಾನ್ ಗೋ ವಿತ್ ಕ್ವಾಡ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಅದು ಕೂಡ ಒಂದು ಒಳ್ಳೆಯ ಫಂಡ್ ಇದೆ. ಸೊ ನೀವು ಇದರ ಡೀಟೇಲ್ಸ್ ಅನ್ನ ಇಲ್ಲಿ ಚೆಕ್ ಮಾಡಬಹುದು. 1 year ರಿಟರ್ನ್ ಎಷ್ಟಿದೆ, 2 year ನಿಮ್ಗೆ SIP ರಿಟರ್ನ್ಸ್ ಇದೆ, ಮತ್ತು ಇವರ ಪೋರ್ಟ್ಫೋಲಿಯೋ ಯಾವ ಯಾವ ಕಂಪನೀಸ್ ಗಳಲ್ಲಿ ಹೋಲ್ಡಿಂಗ್ಸ್ ಇದೆ ಇದನ್ನೆಲ್ಲ ನೀವು ಇಲ್ಲಿ ಚೆಕ್ ಮಾಡಬಹುದು. ಫ್ರೆಂಡ್ಸ್, ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೇನೆ ನಾನು ಯಾವ ಯಾವ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಮತ್ತು ನಾನು ಇಲ್ಲಿವರೆಗೆ ಎಷ್ಟು ರಿಟರ್ನ್ಸ್ ನನಗೆ ಬಂತು ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಸೊ ಐ ಡೈರೆಕ್ಟ್ಲಿ ಇನ್ವೆಸ್ಟ್ ಇನ್ ಓನ್ಲಿ 3 ಮ್ಯೂಚುವಲ್ ಫಂಡ್ಸ್. ದಟ್ ಈಸ್ ಇನ್ ಮಿಡ್ ಕ್ಯಾಪ್ ಐ ಹ್ಯಾವ್ ಬೀನ್ ಇನ್ವೆಸ್ಟಿಂಗ್ ಇನ್ PGIM India Mid Cap Opportunities Fund, and in small cap fund I am investing in the Quant Small Cap, and in the Flexi Cap I invest in the Parag Parik Flexi Cap. Friends, ಈ ಫಂಡ್ಸ್ ಗಳನ್ನು ನಾನು ನನ್ನ ಬೇಸ್ಡ್ ಆನ್ ದ ರಿಸ್ಕ್ ಅಪೆಟೈಟ್ ನಾನು ಚೂಸ್ ಮಾಡಿದ್ದೇನೆ. ಇಫ್ ಯು ಆರ್ ಹ್ಯಾವಿಂಗ್ ಕೆಪಬಿಲಿಟಿ ಆಫ್ ಟೇಕಿಂಗ್ ಹೈ ರಿಸ್ಕ್ ಯು ಕ್ಯಾನ್ ಗೋ ವಿತ್ ದೀಸ್ ಮ್ಯೂಚುವಲ್ ಫಂಡ್ಸ್. ಸೊ ನೀವು ಇಲ್ಲಿ ರಿಟರ್ನ್ಸ್ ಅನ್ನ ನೋಡ್ತಿರ್ಬೇಕಾದ್ರೆ ಪರಾಗ್ ಪಾರಿಕ್, ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನಾನು ತುಂಬಾ ವರ್ಷಗಳಿಂದ ನಾನು ಈ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇಟ್ ಈಸ್ ನಾವ್ ಕರೆಂಟ್ಲಿ ಗಿವಿಂಗ್ ದ XIR ಆಫ್ 24. ಅಂದ್ರೆ ನಂದು ಪ್ರತಿ ವರ್ಷ ಐ ಆಮ್ ಗೆಟಿಂಗ್ ದ ರಿಟರ್ನ್ಸ್ ಆಫ್ 24% and my total returns are 53.57%. So this is another fund like Kotak Emerging Equity Fund Direct Route. ನಾನು ಈಗ ಈ ಫಂಡ್ ಅಲ್ಲಿ SIP ಅನ್ನ ಮಾಡೋದನ್ನ ಸ್ಟಾಪ್ ಮಾಡಿದ್ದೇನೆ, ಬಟ್ ಸ್ಟಿಲ್ ಐ ಹ್ಯಾವ್ ಗೆಟಿಂಗ್ ದ XIR ಆಫ್ 29. ಡೋಂಟ್ ಗೋ ವಿತ್ ದಿಸ್ ಬಿಕಾಸ್ ಐ ಹ್ಯಾವ್ ಸ್ಟಾಪ್ಡ್ ಇನ್ವೆಸ್ಟಿಂಗ್ ಇನ್ ದಿಸ್. ಯಾಕೆ ಅಂತಂದ್ರೆ ನನ್ನ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಇತ್ತು. ಸೊ ನಾನು ಡೈರೆಕ್ಟ್ಲಿ ಈ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೇ ಬಿಟ್ಟಿದ್ದೀನಿ. ಸೊ ಐ ವಾಂಟೆಡ್ ಟು ಗೋ ಮೇಕ್ SIP ಆನ್ ದಿಸ್ ಫಂಡ್, ಬಟ್ ನಾನು ಈ ಫಂಡ್ ಹೌಸ್ ನ ಚೆಕ್ ಮಾಡಿದಾಗ ಇಟ್ ಹ್ಯಾಸ್ ಎ ವೆರಿ ಲಾರ್ಜ್ AUM. ಸೊ ನಾನು ಆಲ್ರೆಡಿ ತುಂಬಾ ಸಲ ಹೇಳಿದ್ದೀನಿ, ಲಾರ್ಜ್ AUM ಇದ್ರೆ ಅದನ್ನು ಮ್ಯಾನೇಜ್ ಮಾಡೋದು ಅಷ್ಟು ತುಂಬಾ ಈಸಿ ಇರಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಈಗ ಈ ಫಂಡ್ ಅಲ್ಲಿ SIP ಅನ್ನ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಅಂಡ್ ದ ನೆಕ್ಸ್ಟ್ ಈಸ್ ಸ್ಮಾಲ್ ಕ್ಯಾಪ್, ದಟ್ ಈಸ್ ಕ್ವಾಂಟ್. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ವೆರಿ ರೀಸೆಂಟ್ಲಿ. ಸೊ ಅದಕ್ಕಾಗಿ ಕೆಲವು ಲೈಕ್ ಫ್ರಮ್ ದ ಪಾಸ್ಟ್ 3-4 months once the market is going like anything, like there is no like tomorrow. ಸೊ ಅದಕ್ಕಾಗಿ ನನಗೆ ಒಳ್ಳೆ ರಿಟರ್ನ್ಸ್ ನನಗೆ ಈ ಫಂಡ್ ಅಲ್ಲಿ ಬರ್ತಾ ಇದೆ. ಸೊ ನೀವು ಇದು ಬರ್ತಾ ಕಡಿಮೆ ಆಗ್ಬೋದು. ಸೊ ಅಲಾಂಗ್ ವಿತ್ ಸ್ಮಾಲ್ ಕ್ಯಾಪ್ ಐ ಹ್ಯಾವ್ ಆಲ್ಸೋ ಇನ್ವೆಸ್ಟ್ ಇನ್ ದ ಮಿಡ್ ಕ್ಯಾಪ್. ಸೊ ಮಿಡ್ ಕ್ಯಾಪ್ ಅಲ್ಲಿ ನಾನು PGIM India Mid Cap Opportunity Fund ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಸೊ ಇಟ್ ಈಸ್ ಆಲ್ಸೋ ಗಿವಿಂಗ್ ಮಿ very good returns. So this is my mutual fund
ಪೋರ್ಟ್ಫೋಲಿಯೋ. ಸೊ ನಾನು ಈ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನಾನ್ ನಿಮ್ಗೆ ಶೇರ್ ಮಾಡಿರೋ ಈ ಡೀಟೇಲ್ಸ್ ನಿಮ್ಗೆ ಏನಾದ್ರೂ ಸ್ವಲ್ಪ ವ್ಯಾಲ್ಯೂ ಅನ್ಸಿದ್ರೆ ನೀವು ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಬಹುದು. ಮತ್ತೆ ನಿಮ್ಗೆ ಇನ್ನೂ ಯಾವ್ದಾದ್ರು ಬೇರೆ ಒಳ್ಳೆಯ ಮ್ಯೂಚುವಲ್ ಫಂಡ್ ಹೌಸ್ ನಾನು ಯಾವ್ದಾದ್ರು ಬಿಟ್ಟಿದ್ರೆ ನೀವು ನಿಮ್ಮ ಫಂಡ್ ಹೌಸ್ ಗಳನ್ನು ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಬಹುದು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.